ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ಟೋರಿಗೆ ಸ್ವಾಗತ. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಆಗುತ್ತಿರುವ ಸುವೇಂದು ಅಧಿಕಾರಿ ಅವರ PA ಆದಂಥವರನ್ನು ಬೆಳಗ್ಗೆ ಹತ್ಯೆ ಮಾಡಲಾಗಿದೆ. ಕಾರಲ್ಲಿ ಹತ್ಯೆ ಮಾಡಲಾಗಿದೆ, ಗುಂಡಿಟ್ಟು ಹತ್ಯೆ ಮಾಡಿದರೆ ಇದನ್ನು ಒಂದು ದೊಡ್ಡ ನ್ಯೂಸ್ ಆಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಪರಿವರ್ತನೆಯಾಗಿದೆ. ಒಬ್ಬ ಮುಖ್ಯಮಂತ್ರಿ ರೂಲಿಂಗ್ ಪಾರ್ಟಿ ಈಗ ಬರ್ತಾ ಇರೋ ಪಾರ್ಟಿಯ ಮುಖ್ಯಮಂತ್ರಿ ಹಾಗೂ ಕ್ಯಾಂಡಿಡೇಟ್ನ PAನೇ ಕೊಂದಿದ್ದಾರೆ ಅಂತ ಬರ್ತಾ ಇದೆ. ಇದಕ್ಕೆ ಭಾಳ ಜನ ಗಾಬರಿ ಆಗಿಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಏನಪ್ಪ BJP ಬಂದ್ರೂ ಈ ಥರ ಆಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ. ಪಶ್ಚಿಮ ಬಂಗಾಳದ ಯಾವಾಗಲೂ ಇದೇ ಕಥೆಯಲ್ಲಿ ಒಂದು ಹೊಡಿ ಬಡಿ ಅಂತಲೇ ಇರ್ತಾರೆ. ಆದರೆ ಈ ದೊಡ್ಡ ನ್ಯೂಸ್ ಏನಾಗಿಬಿಟ್ಟಿದೆ ಅಂದರೆ, ಕಾರಲ್ಲಿ ಸುವೇಂದು ಅಧಿಕಾರಿ ಮತ್ತು ಅವರು PA ಇರ್ತಾರೆ ಅಂದ್ಬಿಟ್ಟು ಕೊಲ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಅವರು PA ಸತ್ತಿದ್ದಾರೆ. PA ಈಗ ಸುವೇಂದು ಅಧಿಕಾರಿ ಏನು ಹೇಳಿದ್ದಾರೆ ಅಂದರೆ, ಇದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ, ಇವ್ರು ಯಾರಾದರೂ ಅವ್ರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ಮಾಡಿರೋದು ಮಮತಾ ಬ್ಯಾನರ್ಜಿಯ ಅಭಿಷೇಕ್ ಬ್ಯಾನರ್ಜಿ ಯಾರಿದಾರಲ್ಲ, ಅಭಿಷೇಕ್ ಬ್ಯಾನರ್ಜಿಯೇ ಇದನ್ನು ಮಾಡಿದ್ದು ಅಂತ ಹೇಳಿದ್ದಾರೆ. ಸೊ ಇದೊಂದು ದೊಡ್ಡ ನ್ಯೂಸ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ, ಈ ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಅಲ್ಲಿಂದನೂ ಮರ್ಡರು, ಹೊಡೆಯೋದು, ಒಂಥರ ಹಿಂಸಾತ್ಮಕ ಘಟನೆಗಳು ನಡೀತಾನೆ ಇದ್ದಾವೆ. ಒಂದು ಎಲೆಕ್ಷನ್ ಮುಗಿದು ಈ ಸದ್ಯಕ್ಕೆ ಇದು ಬಂದುಬಿಟ್ಟಿದೆ ಈಗ ರಿಸಲ್ಟು. ಆದರೂ ಅಲ್ಲಿ ಈ ಹತ್ಯೆಗಳು ನಿಲ್ತಾ ಇಲ್ಲ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ನಾವು ಇದನ್ನು ಖಂಡಿಸ್ತೀವಿ ಅಂತ. ಸೊ ಅದು ಏನು ಮಾಡ್ತಾರೋ ಅವ್ರಿಗೆ ಗೊತ್ತು. ಆದರೆ ಇದೊಂದು ದೊಡ್ಡ ಹೊಡೆತ ಬೀಳುತ್ತೆ ಈಗ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಅವರಿಗೆ. ಯಾಕಂದರೆ BJP ಅವರು ಅಮಿತ್ ಶಾ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನಾವು ಯಾವುದೇ ಥರನಾದ ಟಾಲರೆನ್ಸ್, ಯಾವುದೇ ಥರನಾದ ಹತ್ಯೆ ನಾವು ಸಹಿಸಲ್ಲ ಅಂದ್ಬಿಟ್ಟು ಯೋಗಿ ಅವರು ಸಹ ಪಶ್ಚಿಮ ಬಂಗಾಳಕ್ಕೆ ಬುಲ್ಡೋಜರ್ನ ಕಳಿಸ್ಕೊಟ್ಟಿದ್ದಾರೆ. ಇಷ್ಟಾದರೂ ಸಹ ಜನ ಅಲ್ಲಿ ಹೆದರ್ತಾ ಇಲ್ಲ. ಮರ್ಡರ್ ಆಗ್ತಾನೇ ಇದೆ. ಇದು ಯಾವುದಕ್ಕೆ ಆಗ್ತಾ ಇದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಯಾವುದು ಅಂದರೆ, BJPಯ ಪರ್ವ. ಈ BJP ಸ್ಟಾರ್ಟ್ ಆಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆಮೇಲೆ ನೋಡಿ ಈಗ ಏನಾಗಿದೆ ಅಂದರೆ, ಉತ್ತರ ಪ್ರದೇಶದಿಂದ ಇಬ್ಬರನ್ನ IPSನ 5 ವರ್ಷದ ಕಾಲ ಡೆಪ್ಯುಟೇಷನ್ ಮೇಲೆ ಪಶ್ಚಿಮ ಬಂಗಾಳಕ್ಕೆ ಕಳಿಸಿದ್ದಾರೆ. ಅಜಯ್ ಪಾಲ್ ಶರ್ಮಾ ಎನ್ಕೌಂಟರ್ ಸ್ಪೆಷಲಿಸ್ಟ್, ಇವರು ಈ ಸದ್ಯಕ್ಕೆ ಇದರಲ್ಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಭಾಳ ಜನರನ್ನ ಟಾರ್ಗೆಟ್ ಇದೆ. ಎಷ್ಟೋ ಜನ ಆಲ್ರೆಡಿ ಪಶ್ಚಿಮ ಬಂಗಾಳನ ಬಿಟ್ಟು ಓಡಿ ಹೋಗಿದ್ದಾರೆ. ಸೊ ಇವತ್ತು ಇದೊಂದು ದೊಡ್ಡ ನ್ಯೂಸ್ ಏನು ಅಂದರೆ, ಈ ಸದ್ಯಕ್ಕೆ ಮುಖ್ಯಮಂತ್ರಿ ಆಗುತ್ತಿರುವ ಕ್ಯಾಂಡಿಡೇಟ್ ಸುವೇಂದು ಅಧಿಕಾರಿ ಅವರ PAನೇ ಹೊಡೆದಾಕಿದ್ದಾರೆ. ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ಪಶ್ಚಿಮ ಬಂಗಾಳದಲ್ಲಿ ಯಾವ ಲೆವೆಲ್ಗೆ ಒಂದು ಧೈರ್ಯ ಇರಬೇಕು ಜನರಿಗೆ, ಯಾವ ಲೆವೆಲ್ ಅಪೋಸಿಷನ್ ಪಾರ್ಟಿಯವರು ಕೊಡ್ತಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಹಳೆಯ ಅಭಿಷೇಕ್ ಬ್ಯಾನರ್ಜಿ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾನು ಹೇಳ್ತೀನಿ, ಈ ಮರ್ಡರ್ ಅವ್ರು ಮಾಡಿದಾರೋ ಅಥವಾ ಯಾರು ಮಾಡಿದಾರೋ ಗೊತ್ತಿಲ್ಲ. ಇದೊಂದು ದೊಡ್ಡ ಈಗ ಪರಿವರ್ತನೆಯಾಗಿ ಬದಲಾಗಿಬಿಟ್ಟಿದೆ. ಅಲ್ಲಿ ಒಂದು ದೊಡ್ಡ ಜಗಳ ಯಾವ ಲೆವೆಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಈಗ ಅಲ್ಲಿ ಯಾವ ಮರ್ಡರ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಬ್ಬರು IPS ಅಧಿಕಾರಿಗಳು UPಯಿಂದ ಬಂದಿದ್ದಾರೆ. ಸೊ ವೆರಿ ಕೇರ್ಫುಲಿ ಇಂಥ ಒಂದು ನಾವು ನಂಬಕ್ಕಾಗದೇ ಇರೋ ಒಂದೊಂದು ಘಟನೆಗಳು ನಡೀತಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನು